ಶ್ರೀ ದುರ್ಗಾದೇವಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನೊಂದಿಗೆ ನಾನು ನಿಮ್ಮ ಸುಮತಿ, ಸುನಾಗಪುರದಿಂದ. ನಾನು ಇದು ಬೆಂಗಳೂರು ಏರ್ಪೋರ್ಟು, ನಾನು ಫಾರಿನ್ ಟ್ರಿಪ್ ಹೋಗಿದ್ದೆ ಅಲ್ಲ, ಆಗ ಫಸ್ಟ್ ಬೆಂಗಳೂರಿಂದನೇ ಏರ್ಲೈನ್ಸಿಗೆ ಹೋಗಿದ್ದು ನಾವು. ಇದು ಬೆಂಗಳೂರು ಏರ್ಪೋರ್ಟ್ ನೋಡಿ. ನಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಟರ್ಮಿನಲ್ 2ಗೆ ಹೋಗಬೇಕಿತ್ತು. ಅಲ್ಲಿಂದ ನಮ್ಮ ಒಂದು ಪ್ರಯಾಣ ಪ್ರಾರಂಭ. ಇದು ಬೆಂಗಳೂರು ಏರ್ಪೋರ್ಟ್ ಒಳಗಡೆ ಇರುವಂಥದ್ದು. ಆ್ಯಕ್ಚುಲಿ ನನ್ನದು ಮೊಬೈಲ್ ಸ್ಟ್ರಕ್ ಆದ ಕಾರಣ ನನ್ನ ಹತ್ರ ತುಂಬ ವೀಡಿಯೋಸ್ ಇತ್ತು. ನನ್ನ ಮೊಬೈಲ್ ಸ್ಟ್ರಕ್ ಆಗಿ ನನಗೊಂದು ವೀಡಿಯೋ ಹಾಕ್ಲಿಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ನನ್ನ ಮೊಬೈಲ್ ಒಂದು ಸ್ವಲ್ಪ ಪ್ರಾಬ್ಲಮ್ ಕೊಟ್ಟಿದ್ದರಿಂದ ಒಂದು ವೀಡಿಯೋನು ಮಾಡಲಿಕ್ಕೆ ಆಗಲಿಲ್ಲ ನನಗೆ. ದಯವಿಟ್ಟು ಕ್ಷಮೆ ಇರಲಿ. ಇದೆಲ್ಲ ಬೆಂಗಳೂರು ಏರ್ಪೋರ್ಟ್. ಇಲ್ಲಿಂದ ಬೆಂಗಳೂರಿಂದ ನಾವು ಅಬುದಾಬಿ ಹೋಗಿದ್ದೇವೆ. ಅಬುದಾಬಿ ನೋಡಿ, ಇದು ಬೆಂಗಳೂರು ಇದೇ ಒಂದೇ ಅರಬ್ಬಿ ಸಮುದ್ರದಿಂದ ಹಾಗೆ ಹೋಗಿದ್ದು ನಾವು. ಅಬುದಾಬಿ ಹೋಗ್ತಾ ಇದ್ದೇವೆ ಈಗ. ಇದು ಡಿಸ್ಟೆನ್ಸ್. ಇದು ನೋಡಿ ಹೋಗ್ತಾ ಇರುವಂಥದ್ದು ನಮ್ಮ ಏರ್ಲೈನ್ಸ್. ನಮ್ಮದು ಎತಿಹಾಡ್ ಏರ್ಲೈನ್ಸಿಗೆ ಹೋಗಿದ್ದು ನಾವು. ತುಂಬ ಚೆನ್ನಾಗಿತ್ತು ಅದು ಎತಿಹಾಡ್ ಏರ್ಲೈನ್ಸ್. ತುಂಬ ಅಂದರೆ ತುಂಬ ಒಳ್ಳೆ ಎಲ್ಲ ಊಟ ತಿಂಡಿ ಇರ್ಬೋದು, ಅಥವಾ ಅವ್ರದ್ದೊಂದು ಸಿಸ್ಟಮೆಟಿಕ್ ಇರ್ಬೋದು, ಎಲ್ಲ ಏರ್ಲೈನ್ಸ್ನಲ್ಲಿ ಎತಿಹಾಡ್ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಯಾವುದೇ ಒಂದು ಪ್ರಾಬ್ಲಮ್ ಕೂಡ ನಮ್ಗೆ ಅವ್ರು ಕೊಡಲಿಲ್ಲ, ಮತ್ತು ನಮ್ಗೆ ಸಮಸ್ಯೆನೇ ತಂದು ಹಾಕಲಿಲ್ಲ ಅವರು. ನಾವು ರಷ್ಯಾದಿಂದ ವಾಪಸ್ ಬರುವಾಗ ಅಬುದಾಬಿಯಲ್ಲಿ ನಾವು ಒಂದಿನ ಸ್ಟೇ ಮಾಡಬೇಕಾಯಿತು. ಯಾಕೆಂದರೆ ನಮ್ಮದು ಏರ್ಲೈನ್ಸು ನಮಗೆ ಬೆಂಗಳೂರಿಗೆ ಬರುವ ಏರ್ಲೈನ್ಸು ಇರಲಿಲ್ಲ ಆಗಿತ್ತು. ಇದು ನೋಡಿ, ನಮಗೆ ಎತಿಹಾಡಲ್ಲಿ ಕೊಡುವಂಥ ಫುಡ್ ಇದು. ಏನು ಬೇಕಿದ್ರೂ ಎತಿಹಾಡ್ ಏರ್ಲೈನ್ಸಲ್ಲಿ ಫುಡ್ ಸಿಗುತ್ತೆ. ನಮಗೆ ಅನ್ನ ಕೂಡ ಸಿಗುತ್ತೆ ಅದರಲ್ಲಿ. ನಾನು ಹೋಗುವಾಗ ಬರುವಾಗೆಲ್ಲ ಅನ್ನನೇ ತೊಗೊಳ್ತಾ ಇದ್ದೆ. ನನಗೆ ರೈಸ್ ತಿಂದ ಅಭ್ಯಾಸ ಅಲ್ಲ, ನಾನು ರೈಸೇ ತೊಗೊಳ್ತಿದ್ದೆ. ಮತ್ತು ಏನು ಬೇಕಿದ್ರು, ನಾನ್ ವೆಜ್ ಇರ್ಬೋದು, ವೆಜ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ನಾವು ಅಬುದಾಬಿ, ಇದು ನೋಡಿ, ಅಬುದಾಬಿಯಲ್ಲಿ ನಾವು ಹೋಗಬೇಕಾದ್ರೆ 11 ಗಂಟೆ ರಾತ್ರಿಯಲ್ಲಿ ನಮಗೆ, ಅಂದರೆ ಇದು ಲ್ಯಾಂಡಿಂಗ್ ಏರ್ಲೈನ್ಸ್ ಫ್ಲೈಟು ಲ್ಯಾಂಡಿಂಗ್ ಆಗುವಾಗ ಈ ಒಂದು ಸೀನ್ ನಮ್ಮ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಆಗುವಂಥದ್ದನ್ನು ನಿಮಗೆ ತೋರಿಸ್ತಾ ಇರೋದಿದು. ಇದು ನೋಡಿ, ಸಿಟಿ, ಅಬುದಾಬಿ ಸಿಟಿ ನಮಗೆ ಹೇಗೆ ಕಾಣಿಸ್ತದೆ ಅಂತ ನೋಡಿ ನೀವು. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಮಾತ್ರ. ನಾವು ಬರುವಾಗ ಹೇಳಿದ್ನಲ್ಲ ನಿಮಗೆ, ನಮಗೆ ಅಬುದಾಬಿಯಲ್ಲಿ ಒಂದಿನ ಸ್ಟೇ ಆಗಲಿಕ್ಕೆ ಆಯಿತು. ಅಂದರೆ ನಮ್ಮದು ಏರ್ಲೈನ್ಸ್ ಇರಲಿಲ್ಲ ಆಗಿತ್ತು. ಆಗ ನಮಗೆ ಅಬುದಾಬಿ ನೋಡುವಂಥ ಒಂದು ಭಾಗ್ಯ ಕೂಡ ಸಿಕ್ತು ನಮ್ಮ ಪಾಲಿಗೆ. ತುಂಬ ಚೆನ್ನಾಗಿದೆ ಅಬುದಾಬಿ. ತುಂಬ ಖುಷಿ ಆಯಿತು ನಮಗೆ 5 ಸ್ಟಾರ್ ಹೋಟ್ಲಲ್ಲೇ ಎತಿಹಾಡಿನವರೇ ನಮ್ಗೆ ರೂಮ್ ಎಲ್ಲ ಕೊಟ್ಟಿದ್ರು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಒಂದಿನ ನೀವು ಎಲ್ಲಿ ಬೇಕಿದ್ರು ನೋಡ್ಕೊಂಡು ಬನ್ನಿ ಅಂತಲೂ ಸಿಟಿಗೂ ಹೋಗ್ಬೋದಾಗಿತ್ತು. ನಮ್ಗೆ ಎಲ್ಲಿ ಬೇಕಿದ್ರು ನೋಡ್ಲಿಕ್ಕೆ ಹೋಗ್ಬೋದಾಗಿತ್ತು. ಆದರೆ ನಾವು ಹೆಚ್ಚು ಹೋಗಲಿಲ್ಲ. ಆದರೆ ತುಂಬ ಚೆನ್ನಾಗಿದೆ ಅಬುದಾಬಿ ಕೂಡ, ತುಂಬ ಚೆನ್ನಾಗಿದೆ. ಅದು ಒಂದು ನಮಗೆ ನಮ್ಗೆ ಗೊತ್ತಿಲ್ಲದೆ ಒಂದು ಹೋಗಿದ್ವಿ. ಇದು ನೋಡಿ, ನಾವು ಅಬುದಾಬಿಯಿಂದ ರಷ್ಯಾ ಹೋಗ್ತಾ ಇರೋದು ಈಗ. ಅಬುದಾಬಿ ಟು ಮಾಸ್ಕೋ, ಈ ಎಲ್ಲ ಒಂದು ಏರಿಯಾದಿಂದ ನಾವು ಹೋಗಬೇಕಾಗಿತ್ತು. ಇದು ಎತಿಹಾಡ್ ಫ್ಲೈಟ್ ಇದೆ. ಎತಿಹಾಡ್ ಫ್ಲೈಟ್ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ತುಂಬ ಒಳ್ಳೆಯದಿದೆ ಎತಿಹಾಡ್ ಫ್ಲೈಟ್ ಒಳಗಡೆ. ಇದು ನಾವು ಹೋಗ್ತಾ ಇರೋದು ರಷ್ಯಾಕ್ಕೆ ಹೋಗ್ತಾ ಇರಬೇಕಾದ್ರೆ ನಮ್ಗೆ ಕಾಣಿಸಿದಂಥ ಒಂದು ಸೀನ್ ಇದು ಫ್ಲೈಟಿಂದ. ತುಂಬ ಚೆನ್ನಾಗಿತ್ತು ಮಾತ್ರ. ಇದು ನೋಡಿ, ನಾವು ಈ ರಷ್ಯಾ ಫ್ಲೈಟ್ ಲ್ಯಾಂಡಿಂಗ್ ಆಗಬೇಕಾದ್ರೆ ನಮಗೆ ರಷ್ಯಾ ಕಂಡುಕೊಂಡಿದ್ದು. ತುಂಬ ಗ್ರೀನರಿಯಲ್ಲಿ, ರಷ್ಯಾ ಅಂದರೆ ತುಂಬ ಗ್ರೀನರಿ. ಇದು ರಷ್ಯಾ ಏರ್ಪೋರ್ಟ್. ಇದು ನಮಗೆ ಅಬುದಾಬಿ ಏರ್ಪೋರ್ಟಲ್ಲಿ ತುಂಬ ಒಳ್ಳೊಳ್ಳೆ ವಿಡಿಯೋ ಇತ್ತು ನನಗೆ. ಅದು ಸಹ ಒಳ್ಳೆ ಇತ್ತು ಏರ್ಪೋರ್ಟು. ಆದರೆ ನನ್ನ ಮೊಬೈಲ್ ಪ್ರಾಬ್ಲಮಿಂದ ನಿಮ್ಗೆ ಅದನ್ನೆಲ್ಲ ತೋರಿಸ್ಲಿಕ್ಕೆ ಆಗ್ತಿಲ್ಲ. ಇದು ರಷ್ಯಾದಲ್ಲಿ, ಅಂದರೆ ಮಾಸ್ಕೋ ಏರ್ಪೋರ್ಟ್ ಇದು. ಇಲ್ಲಿ ನೋಡಿ, ಇದು ತುಂಬ ಚೆನ್ನಾಗಿದೆ. ಏರ್ಪೋರ್ಟ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ನಮಗಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ರಷ್ಯಾ ಏರ್ಪೋರ್ಟಲ್ಲಿ ಏನೂ ಸಹ ಸಮಸ್ಯೆ ಆಗಲಿಲ್ಲ. ಸುಮಾರಿಗೆ ಇಲ್ಲಿಂದ ಹೋಗಬೇಕಾದ್ರೆ ನನಗಂತೂ ತುಂಬ ಹೆದರಿಕೆ ಇತ್ತಪ್ಪ, ಹಂಗಂತೆ ಹಿಂಗಂತೆ ಅಂತೆಲ್ಲ ನನಗೆ ಹೇಳುವಾಗ ಮಸ್ತು ಭಯ ಆಗ್ತಿತ್ತು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮಗೆ, ಇಂಡಿಯಾದವ್ರಿಗೆ ರಷ್ಯಾದಲ್ಲಿ ತುಂಬ ಮರ್ಯಾದೆ ಕೊಡ್ತಾರೆ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ತುಂಬ ಒಳ್ಳೆ ಇತ್ತು ಅದು. ಏರ್ಪೋರ್ಟು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಆ ಒಂದು ದೇಶ ಕೂಡ ಅಷ್ಟೇ ತುಂಬ ಒಳ್ಳೆಯದಿದೆ. ಯಾವುದು ಒಂದು ಧೂಳು ಆಗಲಿ ಅಥವಾ ಬೇರೆ ಯಾವುದಾದ್ರೂ ಒಂದು, ಈಗ ಕೆಲವೊಂದು ದೇಶಕ್ಕೆ ಹೋದಾಗ ಅಲ್ಲಿನ ಒಂದು ವೆದರಿಂದ ಪ್ರಾಬ್ಲಮ್ಗಳು ಬರುತ್ತಲ್ಲ, ನಮ್ಗೆ ಯಾವ ಸಮಸ್ಯೆ ಕೂಡ ನಮ್ಗೆ ಕಾಡಲೇ ಇಲ್ಲ. ನಮ್ಗೆ ತುಂಬ ಒಳ್ಳೇದಾಯ್ತು ಅಲ್ಲಿ. ಏನೂ ಚಳಿ ಕೂಡ ಅಷ್ಟೊಂದೇನು ಇರಲಿಲ್ಲ ನಾವು ಹೋಗುವಾಗ. ಇದು ನೋಡಿ, ಒಂದು ಜೆರಿ ಇದೆ ಅಲ್ಲಿ.
ಇದು ನೋಡಿ ರಷ್ಯಾ ಏರ್ಪೋರ್ಟ್ ಅಲ್ಲಿ ಒಂದು ಜರಿ ಇದೆ, ಅಂದ್ರೆ ಫಾಲ್ಸ್. ತುಂಬಾ ಚೆನ್ನಾಗಿತ್ತು ಅದು ಫಾಲ್ಸ್. ನಮ್ಗೆ ಖುಷಿ ಆಗ್ತಿತ್ತು ಅದು ನೋಡುವಾಗ, ಫಾಲ್ಸ್ ನೋಡುವಾಗ. ಒಳಗಡೆ ಅದು ರಿಯಲ್ ಫಾಲ್ಸ್ ಇತ್ತು. ರಿಯಲ್ ಅಂತ ಹೇಳಿದ್ರೆ ಮೋಸ್ಟ್ಲಿ ಅವರು ರೆಡಿ ಮಾಡಿದಿರ್ಬೋದು, ಆದ್ರೆ ತುಂಬಾ ಚೆನ್ನಾಗಿತ್ತು. ರಿಯಲ್ ಫಾಲ್ಸ್ ತರನೇ ಇತ್ತು ಅದು. ಇದೆಲ್ಲ ರಷ್ಯಾ ಏರ್ಪೋರ್ಟ್ ಇದು ಸೀನ್ ನೋಡ್ತಾ ಇರೋದು ನೀವೀಗ. ಚೆನ್ನಾಗಿದೆ ರಷ್ಯಾ. ಒಂದ್ಸರಿ ಹೋಗಿ ನೋಡ್ಕೊಂಡು ಬರುವಂತ ಒಂದು ಪ್ಲೇಸ್ ಅದು. ತುಂಬಾ ಚೆನ್ನಾಗಿದೆ. ನೋಡಿದಂಥ ಪ್ಲೇಸ್ಗಳದ್ದು ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದೆ. ನಾನು ನಿಮ್ಗೆ ತೋರಿಸ್ಬೇಕಂತಾನೆ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದೆ. ಬಟ್ ನನ್ನ ಸಮಸ್ಯೆ ಅಂತ ಹೇಳಿದ್ರೆ ನಂದು ಬೇಜಾರಾಗ್ತದೆ. ನನಗೆ ಯಾವ ವಿಡಿಯೋನೂ ಪ್ಲೇ ಆಗ್ತಾ ಇಲ್ಲ. ಇದು ನೋಡಿ ನಾವು ಮಾಸ್ಕೋದಲ್ಲಿ ಇಳ್ಕೊಂಡು ಮತ್ತೆ ನಮ್ಗೆ ಸ್ಮಾಲೈನ್ಸ್ಕಿಗೆ ಹೋಗಬೇಕಿತ್ತು. ಇದು ಸ್ಮಾಲೈನ್ಸ್ಕಿಗೆ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೇವೆ. ಟ್ರೈನಲ್ಲಿ 4 ಗಂಟೆ ಜರ್ನಿ ಇತ್ತು. ಮಾಸ್ಕೋದಿಂದ ಸ್ಮಾಲೈನ್ಸ್ಕಿಗೆ 4 ಗಂಟೆ ಜರ್ನಿ. ಇದು ಟ್ರೈನ್ ನೋಡಿ, ಇದು ಅಲ್ಲಿದು ಟ್ರೈನ್. ಇದು ಟ್ರೈನಲ್ಲಿ ಹೋಗ್ತಾ ಇರೋದು ನಾವು. ಕಾಡೆಲ್ಲ ನೋಡಿ ಸ್ವಲ್ಪ ನಮ್ಮ ಥರನೇ ಚೆನ್ನಾಗಿದೆ. ಆದರೆ ಗಿಡಗಳೆಲ್ಲ ಬೇರೆ ಬೇರೆ ಥರದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ಮಾತ್ರ ಆ ಗಿಡಗಳನ್ನು. ಇದು ಸ್ಮಾಲೈನ್ಸ್ಕ್ ಸಿಟಿ. ನಾವು ಅಲ್ಲಿಂದ ಮತ್ತೆ ರೈಲ್ವೆ ಸ್ಟೇಷನಿಂದ ಯೂನಿವರ್ಸಿಟಿಗೆ ಹೋಗಬೇಕಾದ್ರೆ ನಾವು ಕಾರಲ್ಲಿ ಮತ್ತೆ ಜರ್ನಿ ಮಾಡಬೇಕಾಗಿತ್ತು. ಇದು ಕಾರಲ್ಲಿ ನಾವು ಯೂನಿವರ್ಸಿಟಿಗೆ ಹೋಗ್ತಾ ಇರೋದು. ಇವಳು ನನ್ನ ಮಗಳದ್ದು ಯೂನಿವರ್ಸಿಟಿ ಹತ್ರ, ಅಂದರೆ ಸ್ಮಾಲೈನ್ಸ್ಕ್ ಯೂನಿವರ್ಸಿಟಿ ಹತ್ರ ಹೋಗ್ತಾ ಇರೋದು. ಇದೊಂದು ಗ್ರೀನ್ ಚರ್ಚ್ ಅಂತೆ. ಈ ಗ್ರೀನ್ ಚರ್ಚ್ ನೋಡಿ, ಇದು ಈ ಸಿಟಿಯಲ್ಲಿ, ಸ್ಮಾಲೈನ್ಸ್ಕ್ ಸಿಟಿಯಲ್ಲಿ ತುಂಬಾ ಫೇಮಸ್ ಅಂತೆ ಅವರಿಗಿದು ಚರ್ಚ್. ಗ್ರೀನ್ ಚರ್ಚ್ ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಅದು ಗ್ರೀನ್ ಚರ್ಚ್ ಅಂತೆ. ಅದು ತುಂಬಾ ದೊಡ್ಡದಿದೆ. ನಾವು ಸ್ವಲ್ಪ ದೂರದಿಂದ ವಿಡಿಯೋ ಮಾಡ್ಕೊಂಡಿದ್ದದು, ಹೋಗ್ತಾ ಇರ್ಬೇಕಾದ್ರೇನೆ ವಿಡಿಯೋ ಮಾಡ್ಕೊಂಡಿದ್ದದು. ತುಂಬಾ ಚೆನ್ನಾಗಿದೆ ಅದು ಸಹ. ಇದು ಸಹ ತುಂಬಾ ಒಳ್ಳೆ ಸಿಟಿ ಮಾತ್ರ. ಇವರು ಗಿಡಗಳೆಲ್ಲ ನೋಡಿ ರೋಡ್ ಸೈಡಿಗೆ ಬೆಳೆಸೋದು ಹೇಗಿದೆ ಅಂತ. ಇದು ನಾವು ಹಾಲ್ಟ್ ಮಾಡ್ಕೊಂಡಿರುವಂತಹ ಒಂದು ಹೋಟೆಲ್. ಇದು ನಾವು ಹಾಲ್ಟ್ ಮಾಡ್ಕೊಂಡು ಹೋಟೆಲ್ ಇದ್ದು, ಇದೇ ಹೋಟೆಲಲ್ಲಿ ನಾವು ಇದ್ದೇವಲ್ಲಿ. ಇದು ನೋಡಿ ಚೆನ್ನಾಗಿತ್ತು. ಇದು ಹೋಟೆಲ್ ಭಾರಿ ಚೆನ್ನಾಗಿತ್ತು ನಮಗೆ ಎಲ್ಲ. ಇದು ಸಹ ಸ್ಮಾಲೈನ್ಸ್ಕ್ ಸಿಟಿ. ಇದೆಲ್ಲ ಓಲ್ಡ್ ಬಿಲ್ಡಿಂಗ್ ನೋಡಿ, ಮೊದಲಿನ ಕಾಲದ ರಾಜರೆಲ್ಲ ಕಟ್ಟಿರುವಂತಹ ಒಂದು ಬಿಲ್ಡಿಂಗ್ ಅದು. ಈಚೆ ಗ್ಲಾಸ್ ಇದೆಲ್ಲ ನಾನು ಹೇಳೋದು, ಆಚೆಗೆ. ಇದು ಪೀಟರ್ಸ್ಬರ್ಗಿಗೆ ನಾವು ಹೋದಾಗ ಅಲ್ಲೊಂದು ಗಾರ್ಡನ್, ಅಂದ್ರೆ ಪಾರ್ಕಿಗೆ ಹೋಗಿತ್ತು ನಾವು. ಗಾರ್ಡನ್ ಅಲ್ಲಿ ಒಂದು ಚರ್ಚ್ ಕೂಡ ಇತ್ತು. ಆ ಚರ್ಚ್ ಒಳಗೆಲ್ಲ ಹೋಗ್ಲಿಲ್ಲ, ನಮ್ಗೆ ಬೇಡ ಅಂತ ಹೇಳ್ಕೊಂಡು ನಾವು ಹೋಗ್ಲಿಲ್ಲ. ಇದು ಒಂದು ಅವ್ರದ್ದೊಂದು ಫೇಮಸ್ ಚರ್ಚ್ ಅಂತೆ ಆಗ ಪೀಟರ್ಸ್ಬರ್ಗ್ ಅಲ್ಲಿ. ನೋಡಿ ಇದೆಲ್ಲ ಹೊರಗಡೆ ಇರುವಂತದ್ದೆಲ್ಲ ಗಾರ್ಡನ್ ಅದು. ಅಲ್ಲಿನ ಮಕ್ಕಳು ನೋಡಿ ಈ ತರ ಒಂದು ಎಲ್ಲ ವಿದ್ಯೆಗಳನ್ನ ಕಲಿತಾ ಇರ್ತಾರೆ. ಗಾಯ ಮಾಡ್ಕೊಂಡು ಬಿದ್ದು ರಕ್ತ ಬಂದ್ರೂ ಅದು ಬಿಡುದಿಲ್ಲ ಅವರು. ಇದು ನೋಡಿ ಇದು ಮಾಸ್ಕೋ ಸಿಟಿ. ನಾವು ಮಾಸ್ಕೋದಲ್ಲಿ ಒಂದು ಬಿಸ್ನೆಸ್ ಸೆಂಟರಿಗೆ ಹೋಗಿತ್ತ. ಆ ಬಿಸ್ನೆಸ್ ಸೆಂಟರಲ್ಲಿ ಒಂದು 84 ಫ್ಲೋರಲ್ಲಿ ನಾವು ಇದ್ದು ಕೆಳಗಡೆ ನೋಡುವಾಗ ರಷ್ಯಾ ಹೀಗೆ ಕಾಣ್ತಾ ಇದೆ. ಮಾಸ್ಕೋ ಸಿಟಿ ಈ ತರ ಕಾಣ್ತಾ ಇದೆ. ಇಲ್ಲಿ ತುಂಬಾ ಒಳ್ಳೊಳ್ಳೆ, ಅಂದ್ರೆ ಬಿಸ್ನೆಸ್ ಸೆಂಟರ್ ಅಲ್ಲ ಅದು, ತುಂಬಾ ದೊಡ್ಡ ಸಿಟಿ ಮಾತ್ರ, ತುಂಬಾ ದೊಡ್ಡ ಸಿಟಿ. ನೀವಲ್ಲಿ ನೋಡ್ಬೋದು ಕೆಳಗಡೆ ಮಾಸ್ಕೋದು ಒಂದೊಂದು ಏರಿಯಾದಲ್ಲೂ ಸಮೇತ ನೀರಿದೆ, ರಿವರ್ ಇದೆ. ಅಲ್ಲಿ ಹೇಗಂತ ಹೇಳಿದ್ರೆ ಒಂದೊಂದು, ಅದು ಮೋಸ್ಟ್ಲಿ ಕಾಲುವೆ ತರ, ಮೊದಲಿನ ರಾಜರೆಲ್ಲ ಆ ತರ ಒಂದು ಕಾಲುವೆ ತರ ಮಾಡ್ಕೊಂಡಿದ್ದೇನೋ, ಅಂದ್ರೆ ಶತ್ರುಗಳೆಲ್ಲ ಒಳಗೆ ಬರಬಾರ್ದು ಅಂತ ಹೇಳ್ಕೊಂಡು. ಮತ್ತಲ್ಲಿ ಬ್ರಿಡ್ಜ್ ಇದೆ ನನ್ನ ಹತ್ರ, ಅವೆಲ್ಲ ವಿಡಿಯೋ ಇದೆ, ಆದ್ರೆ ಅದು ಡೌನ್ಲೋಡ್ ಆಗ್ತಾ ಇಲ್ಲ. ನಂಗೆ ಅದೇ ಬೇಜಾರಾಗ್ತಾ ಇದೆ. ಆ ಕಾಲುವೆ ಒಳಗಡೆ ಇದು ನೋಡಿ ರೆಡ್ ಸ್ಕ್ವೇರ್ ಅಂತ ಹೇಳ್ಕೊಂಡು ಚರ್ಚ್, ಅವ್ರದ್ದೊಂದು ಫೇಮಸ್ ಚರ್ಚ್. ಇದು ಕೂಡ ರೆಡ್ ಸ್ಕ್ವೇರ್ ಅಂತ ಹೇಳ್ತಾರೆ ಇಲ್ಲಿಗೆ. ಇದು ತುಂಬಾ ಚೆನ್ನಾಗಿದೆ. ಇದು ಇಲ್ಲಿ ಸಹ ತುಂಬಾ ಒಳ್ಳೆ ಇತ್ತು. ಇದು ಮೆಟ್ರೋ, ಅಲ್ಲಿದು ಮೆಟ್ರೋದಲ್ಲಿ ಈ ಒಂದು ಸ್ಟೇಷನ್ ಇದು, ಮೆಟ್ರೋ ಸ್ಟೇಷನ್ ಇದು. ಇಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಗ್ರೌಂಡ್ ಫ್ಲೋರ್ ಇಂದ ಮೆಟ್ರೋದಲ್ಲಿ ಎಸ್ಕಲೇಟರ್ ಇತ್ತಲ್ಲ, ಅದು ಸ್ವಲ್ಪ ಲಾಂಗ್ ಅಲ್ಲ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಅದು ನೋಡಿದೆ, ಯಾವ ಪಿಕ್ಚರಲ್ಲಿ ಸಹ ನೋಡ್ಲಿಲ್ಲ, ಅಷ್ಟು ದೊಡ್ಡ ಎಸ್ಕಲೇಟರ್ ಇದೆ. ಇದು ನೋಡಿ, ಇದು ಸಹ ಮಾಸ್ಕೋ ಸಿಟಿ ಇದು.